ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ತಲೆಯಲ್ಲಿ 1000 ಪ್ರಶ್ನೆಗಳು ಶುರುವಾಗುತ್ತೆ ಅಲ್ವಾ? ಆದ್ರೆ ಭಯ ಬೇಡ. ಷೇರು ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಂದ್ರೇನು ಮತ್ತು ಅದು ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ತುಂಬಾನೇ ಸರಳವಾದ ಉತ್ತರಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಇಲ್ಲಿಂದ ಶುರು ಮಾಡೋಣ. ಈಗ ನೋಡಿ, ನಾವೆಲ್ಲರೂ ಕೇಳಿರೋ ದೊಡ್ಡ ದೊಡ್ಡ ಕಂಪನಿಗಳು, ಉದಾಹರಣೆಗೆ TCS, ಇನ್ಫೋಸಿಸ್, ರಿಲಯನ್ಸ್, ಇವೆಲ್ಲ ಇನ್ನಷ್ಟು ಬೆಳಿಬೇಕು ಅಂದ್ರೆ, ಇನ್ನಷ್ಟು ದೊಡ್ಡದಾಗ್ಬೇಕು ಅಂದ್ರೆ ಅವ್ರಿಗೇನ್ ಬೇಕು? ದುಡ್ಡು ಅಲ್ವಾ? ಅದು ದೊಡ್ಡ ಪ್ರಮಾಣದಲ್ಲಿ ಹಣ ಬೇಕೇ ಬೇಕು. ಹಾಗಾದ್ರೆ ಈ ಹಣ ಎಲ್ಲಿಂದ ಬರುತ್ತೆ? ಇಲ್ಲೇ ನೋಡಿ, ಶೇರ್ ಅನ್ನೋ ಕಾನ್ಸೆಪ್ಟ್ ಬರೋದು. ಶೇರ್ ಅಥವಾ ಸ್ಟಾಕ್ ಅಂದ್ರೆ ಎಕ್ಸಾಕ್ಟಾಗಿ ಏನು? ಬನ್ನಿ ನೋಡೋಣ. ಯಾಕೆ ಬೇಕು ಅಷ್ಟೊಂದು ದುಡ್ಡು ಅಂತಿಲ್ಲ? ನೋಡಿ, ಅವರು ಹೊಸ ಬ್ರಾಂಚ್ಗಳನ್ನ ಶುರು ಮಾಡಬೇಕು, ಹೊಸ ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ತರಬೇಕು, ಇನ್ನೂ ಜಾಸ್ತಿ ಜನರನ್ನ ಕೆಲ್ಸಕ್ಕೆ ತಗೋಬೇಕು, ಅಥವಾ ತಮ್ಮ ಟೆಕ್ನಾಲಜಿಯನ್ನ ಅಪ್ಗ್ರೇಡ್ ಮಾಡಬೇಕು. ಹೀಗೆ ಏನೇ ಮಾಡ್ಬೇಕಾದ್ರೂ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಬೇಕೇ ಬೇಕು. ಈ ಹಣಕ್ಕೆ ಅಂತ ಬ್ಯಾಂಕ್ನಿಂದ ಸಾಲ ತಗೋಬಹುದು. ಆದ್ರೆ ಅದಕ್ಕಿಂತ ಒಂದು ಒಳ್ಳೆ ದಾರಿ ಇದೆ. ಕಂಪನಿಗಳೇನ್ ಮಾಡ್ತವೆ ಅಂದ್ರೆ, ತಮ್ಮ ಕಂಪನಿಯನ್ನೇ ಸಣ್ಣ ಸಣ್ಣ ಚೂರು ಚೂರು ಭಾಗಗಳಾಗಿ ಮಾಡಿ ಆ ಭಾಗಗಳನ್ನ ಜನರಿಗೆ ಮಾರಾಟ ಮಾಡ್ತವೆ. ಆ ಒಂದೊಂದು ಸಣ್ಣ ಭಾಗ ಇದೆಯಲ್ಲ, ಅದನ್ನೇ ನಾವು ಷೇರು ಅಥವಾ ಸ್ಟಾಕ್ ಅಂತ ಕರೆಯೋದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಯಾರಾದರೂ ಒಂದು ಷೇರನ್ನು ಕೊಂಡುಕೊಂಡ್ರೆ ಅವರು ಆ ಕಂಪನಿಯ ಮಾಲೀಕತ್ವದಲ್ಲೇ ಒಂದು ಸಣ್ಣ ಪಾಲುದಾರರಾದ ಹಾಗೆ. ಅಂದ್ರೆ ನಾಳೆ ಆ ಕಂಪನಿ ಚೆನ್ನಾಗಿ ಲಾಭ ಮಾಡಿದ್ರೆ ಅವರ ಮಾಲೀಕತ್ವದ ಬೆಲೆಯೂ ಜಾಸ್ತಿಯಾಗುತ್ತೆ. ಅಂದ್ರೆ ಅವರ ಷೇರಿನ ಬೆಲೆ ಕೂಡ ಇರುತ್ತೆ. ಇದರಿಂದಲೇ ನೋಡಿ, ಹೂಡಿಕೆದಾರರಿಗೆ ಲಾಭ ಆಗೋದು. ಓಕೆ,